ಕ್ರಾಂತಿಕಾರಿ ಜೈ ಭೀಮ್ ನಮೋ ಬುದ್ಧಾಯ. ಏನು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನ ಆಗಿರುತ್ತೆ. ಏನು ಜಗತ್ತಿಗೆಲ್ಲ ಬೆಳಕನ್ನು ಕೊಟ್ಟು ಇವತ್ತಿನ ದಿನ ನಮ್ಮನ್ನು ಅಗಲಿರುವಂಥ ದಿನ ಆಗಿರುತ್ತೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಗಲಿದರಾದರೆ ಅವರು ಸಂವಿಧಾನ ಮೂಲಕ ಇನ್ನೂ ನಮ್ಮ ಜೊತೆಯಲ್ಲಿದ್ದಾರೆ. ಕಾನೂನು ರೀತಿಯಲ್ಲಿ ಪ್ರತಿ ಹೆಜ್ಜೆಗೂ ಪ್ರತಿದಿನ ನಮ್ಮ ಜೊತೆ ಇಡೀ ಭಾರತದ 144 ಕೋಟಿ ಜನಾಂಗ ಜೊತೆನೂ ಕಟ್ಟಕಡೆ ಪ್ರಜೆ ಜೊತೆನೂ ಪ್ರತಿದಿನವೂ ಬದುಕಿದ್ದಾರೆ. ಆದರೆ ಇವತ್ತಿನ ದಿನ ನಮ್ಮ ಸಂತೋಷವಾಗಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ನಾವು ಪುಷ್ಪಾರ್ಚನೆ ಮಾಡುವಂಥ ಮೂಲಕ ಹಾಗೂ ಏನು ಬಡ ಮಕ್ಕಳಿಗೆ ಇವತ್ತಿನ ಕಂಬಳಿಯನ್ನು ವಿತರಣೆ ಮಾಡುವಂಥ ಮೂಲಕ ಏನಿವತ್ತು ನಮನಗಳನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ರಿ. ಇದರ ಜೊತೆಗೆ ನಮ್ಮ ಜೊತೆ ನಾವು ಮಾಡ್ತಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಇದೇ ಹೊಸಕೋಟೆ ಟೌನಿನಲ್ಲಿರುವಂತಹ ಸಿಲಿಕಾನ್ ಸಿಟಿ ಆಸ್ಪತ್ರೆ ಮಾಲೀಕರು ಹಾಗೂ ನ್ಯೂರೋ ಸರ್ಜನ್ ಡಾಕ್ಟರ್ ಸುಪ್ರೀತ್ ಗೌಡ ಸರ್ ಅವರು ಸಹ ಇದಕ್ಕೆ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅದೇ ರೀತಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇವತ್ತಿನ ದಿನ ಕಳೆದ 2 ದಿನಗಳ ಹಿಂದೆ ಒಂದು ಘಟನೆ ನಡೆದಿರೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ. ಮಹದೇವಪುರ ಕ್ಷೇತ್ರದಲ್ಲಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಮಚಂದ್ರ ಹೂಡಿ ಚಿನ್ನೆ ಅಣ್ಣನವರು ಇವತ್ತಿನ ದಿನ ಹೇಳಬೇಕಂದ್ರೆ ಅವರು ರಾಜ್ಯಾದ್ಯಂತ ಅವರದೇ ಆದಂಥ ಹೋರಾಟಗಳು ಎಷ್ಟೋ ಬಡ ಮಕ್ಕಳಿಗೆ ಎಷ್ಟೋ ಬಡ ಕುಟುಂಬಗಳು ಇವತ್ತು ದಾರಿ ದೀಪ ಆಗಿದ್ದಾರೆ. ಅವ್ರ ಮೇಲೆ ಅದೇ ಕ್ಷೇತ್ರದ ಅರವಿಂದ್ ಲಿಂಬಾವಳಿ ಅವರು ಶಾಸಕರಾಗಿದ್ದಂಥ ಕ್ಷೇತ್ರದಲ್ಲಿ ಕೆಲವೊಂದು ಗೂಂಡಾಗಳು ಐಗೇಟಿ ಬಳಿ ಇರುವಂಥ ಒಂದು ಕಂಪ್ನಿಯ ಬೀದಿ ಬದಿ ವ್ಯಾಪಾರಿಗಳ ಪರ ಅವರು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯ ಕೇಳುವಂಥ ಸಂದರ್ಭದಲ್ಲಿ ಅವರು ಸಾಕಿರುವಂಥ ರಮೇಶ್ ರೆಡ್ಡಿ ಅನ್ನೋಂಥ ಯಾರು ಮಾಲೀಕರಿದ್ದಾರೋ ಅವ್ರು ಸಾಕಿರ್ತಕ್ಕಂತಹ ಅವರು ಗೂಂಡಾಗಳು ಕೆಲವು ಉಮಾಶಂಕರ್ ಎಂಬಾತ ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿ ಕೊಲೆ ಪ್ರಯತ್ನ ಸಹ ಮಾಡಿರ್ತಾರೆ. ಈ ವಿಚಾರವಾಗಿ ಕಳೆದ 2 ದಿನಗಳಿಂದ ನಾವು ಪತ್ರಿಕಾಗೋಷ್ಠಿಯನ್ನು ಸಹ ನಡೆಸಿರ್ತೇವೆ. ಕಾನೂನು ಹೋರಾಟಗಳನ್ನ ಮಾಡೋದಕ್ಕೆ ಸಹ ನಾವು ಕೈಗೊಂಡಿರ್ತೇವೆ. ಯಾವುದೇ ರೀತಿ ಹಲ್ಲೆ ಮಾಡಿರ್ತಕ್ಕಂತಹ ಒಂದು ಕಿಡಿಗೇಡಿಗಳಿದ್ರ ಅವನ್ನ ಬನ್ಸಿ ಅಂತ ಹೇಳ್ಬಿಟ್ಟು ವೈಟ್ಫೀಲ್ಡ್ನ ಮಹದೇವಪುರ ಕ್ಷೇತ್ರದ DCP ಪರಶುರಾಮ್ ಸರ್ ಅವರು ಅದೇ ರೀತಿ ACP ರೀನಾ ಮೇಡಮ್ ಅವರು ಸಹ ಹೇಳಿ ನಮಗೆ ಒಂದು ಭರವಸೆ ನೀಡ್ತಾರೆ. ಈ ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನು ಏನಕ್ಕಪ್ಪ ನಾನು ಹೇಳಲಿಕ್ಕೆ ಇಷ್ಟಪಟ್ಟೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ಸಹ ಅವರು ಸಹ ಪರಿನಿರ್ವಾಣದಿಂದ ಸಾವಿರಾರು ಮಕ್ಕಳಿಗೆ ಅನ್ನದಾನ ಒಂದು ವಸ್ತ್ರದಾನ ಮಾಡಿ ಒಂದು ಅನ್ನದಾನ ಮಾಡಿ ಎಲ್ಲ ಜನಗಳಿಗೇನೋ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾಯಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ನಾನು ಇಷ್ಟಪಟ್ಟೆ. ಅದರಿಂದನೇ ಮತ್ತು ಇನ್ನೊಂದು ಪ್ರತಿದಿನ ನಾವು ಮಾಡ್ತಾಯಿರ್ತಕ್ಕಂಥ ಕೆಲಸಗಳಿಗೆ ಹೋರಾಟಗಳು ಕೂಡ ಅವ್ರು ನಮ್ಮ ಜೊತೆ ಇರ್ತಾರೆ, ಮುಂದೆ ಸಹ ಇರ್ತಾರೆ. ಅವ್ರಿಗೆ ನ್ಯಾಯ ಸಿಗಬಂತ ಕೋರ್ತಾ ಅದೇ ರೀತಿ ಈ ಒಂದು ಮಾಡಿರುವಂಥ ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲ ಸೂಚಿಸಿ ನಮ್ಮ ಜೊತೆ ಇರ್ತೀನಂತ ನಮಗೆ ಧೈರ್ಯ ತುಂಬಿದಂಥ ಡಾಕ್ಟರ್ ನ್ಯೂರೋ ಸರ್ಜನ್ ಸುಪ್ರೀತ್ ಗೌಡ ಸರ್ಗೂ ವಂದನೆ ತಿಳಿಸುತ್ತಾ, ಅದೇ ರೀತಿ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡೋದಕ್ಕೂ ನಮಗೇನೇ ಅನ್ಯಾಯ ಇದ್ದರೂ ಏನೇ ಆದ್ರೂ ಮೊದಲನೇದಾಗಿ ಮಾಧ್ಯಮ ಮಿತ್ರದವರು ನಮಗೆ ಸಲ್ಲಿಸ್ತಾ ಇರ್ತಕ್ಕಂತಹ ನಿಮಗೆಲ್ಲರಿಗೂ ಮಾಧ್ಯಮ ಮಿತ್ರದವ್ರಿಗೆ ನನ್ನ ಭೀಮಾ ವಂದನೆಗಳನ್ನು ಸಲ್ಲಿಸ್ತಾ ನಾನು 1-2 ಮಾತಿಗೆ ವಿರಾಮ ಹೇಳ್ತಾ ಜೈ ಭೀಮ್, ಜೈ ಸಂವಿಧಾನ್, ಜೈ ಭಾರತ್. ನಮಸ್ತೆ. ಇಂದು 69ನೇ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ. ಅಂದರೆ ಸರ್ ಹೇಳ್ದಂಗೆ ಇವತ್ತು ಸಂತೋಷ ಮತ್ತು ದುಃಖ ಎರಡೂ ಆಗ್ತದೆ. ಸಂತೋಷ ಏನಪ್ಪ ಅಂದರೆ ಇವತ್ತು ನಾವೆಲ್ಲರೂ ಒಟ್ಟಿಗೆ ಸಮಾನರಾಗಿ ಏನಾದರೂ ಒಂದು ಪ್ರಶ್ನೆ ಮಾಡ್ಬೋದು, ಬೆಳಿಬೋದು, ಇವತ್ತೆಲ್ಲ ನಿಲ್ಬೋದು ಅಂತಿದ್ರೆ ಅದು ಸಂವಿಧಾನ. ಆ ಸಂವಿಧಾನ ತಂದಿರ್ತಕ್ಕಂಥದ್ದು ನಮ್ಮ ಅಂಬೇಡ್ಕರ್ ಸಾಹೇಬ್ರವರು. ಮತ್ತು ಅವ್ರು ಹೇಳ್ದಂಗೆ ಇವತ್ತು ಅವರು ಇಲ್ಲವಾದರೂ ಅವರ ಸಂವಿಧಾನ ಮೂಲಕ ನಮ್ಮ ಎಲ್ಲರ ಹಕ್ಕುಗಳನ್ನು ಎತ್ತಿ ಹಿಡಿದಿದ್ದಾರೆ. ಸೊ ಅವ್ರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ 2 ಮಾತನ್ನು ಮುಗಿಸ್ತೇನೆ.